ಇನ್ನು ಮಾತ್ರ ಎಸ್ ಎನ್ ನಾರಾಯಣಸ್ವಾಮಿ ನೀವು ಕೈ ಮುಗಿದು ಕೇಳ್ಕತ್ತೀನಿ ಮಾತಾಡ್ಬಿಡ್ರಪ್ಪ. ಏನ್ ಮಾತಾಡ್ಕತ್ತೀನಿ ಮಾತಾಡ್ಕೊಳ್ಳೆ. ನಾನು ಆತ ಎಷ್ಟು ಮಾತಾಡ್ತಾನೋ ಅಷ್ಟು ನನಗೆ ವರಾನೆ ಇತ್ತಪ್ಪ. ನಿನ್ನ ಎಸ್ ಸಿ ಅನ್ನೋದು ಗೊತ್ತು, ನೀನ್ ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಗೊತ್ತು. ನೀನು BPL ಅಲ್ಲ ಕಾರಣ, ನೀನು APL ತಾನೆ ಶ್ರೀಮಂತರು, APL ತಾನೆ ಎದುರು ಕೂತ BPL ಎಲ್ಲಿ BPL 2000 ಕೋಟಿ ಇನ್ಸೂರೆನ್ಸ್ ಟ್ಯಾಕ್ಸ್ ಹೊಡ್ರು ನೀನು ಏನಪ್ಪ. ಪಾಪ ಎಷ್ಟೋ ಜನ ಪಾಪ ದಲಿತರು ಬಡವರು ಅಲಿತಾವ್ರಪ್ಪ. ಯಾಕೆ ಬಾಯಲ್ಲಿ ಹಿಂಗ್ ಬರ್ತದೆ ನನಗೆ ಗೊತ್ತಾಗಿಲ್ಲ, ನನಗೆ ಬೇಜಾರಾಗ್ಬಿಟ್ಟದೆ ನೋಡಿ. ಇವತ್ತು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಕೈ ಮುಗಿದು ಕೇಳ್ಕತ್ತೀನಪ್ಪ. ಇವತ್ತು ಮಾತಾಡ್ಸ್ಬಿಟ್ಟಿದ್ದೀನಿ. ಇನ್ನು ಮಾತ್ರ ಎಸ್ ಎನ್ ನಾರಾಯಣಸ್ವಾಮಿ ನೀವು ಕೈ ಮುಗಿದು ಕೇಳ್ಕತ್ತೀನಿ ಮಾತಾಡ್ಬಿಡ್ರಪ್ಪ. ಏನ್ ಮಾತಾಡ್ಕತ್ತೀನಿ ಮಾತಾಡ್ಕೊಳ್ಳೆ. ನಾನು ಆತ ಎಷ್ಟು ಮಾತಾಡ್ತಾನೋ ಅಷ್ಟು ನನಗೆ ವರಾನೆ. ನನಗೆ ಎಷ್ಟು ಮಾತಾಡಿದ್ರು ವರಾನೆ. ಮಾತಾಡ್ಲಿ, ನಾನು ಅದ್ರ ಬಗ್ಗೆ ನಾ ಇನ್ನ ಕೌಂಟರ್ ಕೂಡ ಇವತ್ತಿಗೆ ಲಾಸ್ಟ್ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ. ಏನ್ ಬೇಕಾದ್ರೆ ಮಾತಾಡ್ರಿ. ಬಂಗಾರಪೇಟೆ MLA ನಾರಾಯಣಸ್ವಾಮಿ ವಿಷಯ ಮಾತ್ರ ನನ್ನ ಮುಂದೆ ರೇಗಿಸೋಕು ಬರಬೇಡ್ರಿ. ನಾನು ರೇಗೋದು ಇಲ್ಲ. ನಾನು ಆತ್ನಪ್ಪ ಅಂತ ತಲೆ ಕೆಸ್ಕೊಂಡು ಏನೋ ಮಾತಾಡ್ಬೇಕು. ನಾನು ಡಿಸೈಡ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ಳಿ ಎಸ್ ಎನ್ ನಾರಾಯಣಸ್ವಾಮಿ. ಹಗರಣಗಳು ನೋಡಿದೆ, ಇವತ್ತು ಮಾತಾಡೋದು ನೋಡಿದೆ. 100 ಕೋಟಿ ಹಗರಣ ಡೈರೆಕ್ಟರ್ ಆಗಿ ಬಂದಿದೆಯಲ್ಲಪ್ಪ. ಎಲ್ಲಾ ಅರ್ಜಿಗಳು ಹಾಕಿದೆಯಲ್ಲ, ಡೈರೆಕ್ಟರ್ ಆಗಿ ಬಂದ್ ಮನೆ ಕೇಳಿದೆಲ್ಲ ಸಿಕ್ಕೋಗ್ತದಲ್ಲ. ಸೋಲಾರ್ ಪ್ಲಾಂಟ್ ಏನಪ್ಪ ಕಣ್ಣು ಮುಂದೆ ಅದೇ ಇಲ್ಲ. MB ಗೋಲ್ಡನ್ ಡೈರಿ ಕಣ್ಣು ಮುಂದೆ ಅದೇ ಇಲ್ಲ. ಐಸ್ ಕ್ರೀಮ್ ಪ್ಲಾಂಟ್ ಕಣ್ಣು ಮುಂದೆ ಅದೇ ಇಲ್ಲ. 100 ಕೋಟಿ ಅಂತ ನಮ್ಮ ಪ್ರಾಜೆಕ್ಟ್ ಇರೋದೇ 300 ಕೋಟಿ. 300 ಕೋಟಿ 106 ಕೋಟಿ ಏನಕ್ಕೆ ಇದು ಸರ್ಕಾರದ ದುಡ್ಡ? ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಿ ಅದ್ರ ಬರುವಂತ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಕ್ಕಾಗದಂತ ಪ್ರಾಜೆಕ್ಟ್ಗಳನ್ನ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ 300 ಕೋಟಿಗಿಂತ ಹೆಚ್ಚಿಗೆ 12 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡಿದ್ದು. ಇಂಡಿಯಾದಲ್ಲಿ ಮಿಲ್ಕಿ ವಿನನ್ ನಾವೇ ಫಸ್ಟ್. 40 ವರ್ಷ ಆಗಿತ್ತು ವಿಭಜನೆ ಆಗಿ ಬಂದು.